ತಗೊಂಡ್ವಿ, ಹಾಂ ಅದ್ರೊಳಗೆ ನೀರು ಹಾಕಿದ್ವಿ, ಆಮೇಲೆ ಒಂದಷ್ಟು ಉಪ್ಪು ಹಾಕಿದ್ವಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿದ್ವಿ, ಆಮೇಲೆ ಅಲ್ಲಾಡ್ಸ್ದಂಗೆ ಎತ್ತಿ ಇಕ್ಕಿದ್ವಿ. ಉಪ್ಪೆಲ್ಲ ಚೆನ್ನಾಗಿ ಕರಗಿತ್ತಾ? ಎಲ್ಲ ಕರಗಿಸಿದ್ವಿ. ಒಂದು ಸೈಡ್ಗೆ ಇಕ್ಕಿದ್ವಿ, ಅಲ್ಲಾಡ್ಸ್ದಂಗೆ ಇಕ್ಕಿದ್ವಿ. ಇಕ್ಕಿದ್ಮೇಲೆ ಒಂದು ವಾರ ಬಿಟ್ಟು ನೋಡಿದ್ವಿ, ಉಪ್ಪೆಲ್ಲ ಹಿಂಗೆ ಬಂದಿತ್ತು. ಬಂದಿದೆ ಅಲ್ವಾ? ಓ, ಇದು ಯಾವುದಕ್ಕೆ ಉದಾಹರಣೆ ಪುಟ್ಟ? ಆವಿಕರಣಕ್ಕೆ. ತಗೋ, ಅದನ್ನು ತಗೋ. ಕಬ್ಬಿಣದ ಮಳೆ ಆವಿ ಆಗಿದೆಯಾ ನೀರೆಲ್ಲ? ಎಷ್ಟಿತ್ತು ಇದರಲ್ಲಿ ನೀರು? ಆ ನೀರು ಹಾಕಿದಾಗ ಫುಲ್ ಇತ್ತು ಸರ್. ಅಲ್ವಾ? ಈಗ ಎಷ್ಟಾಗಿದೆ? ತಳದಲ್ಲಿ ಹೋಗಿದೆ ನೋಡಿ ಸ್ವಲ್ಪ. ಅದೆಲ್ಲ ನೀರು ಆವಿ ಆದಮೇಲೆ ನೋಡಿ ಇದ್ರ ಪಕ್ಕದಲ್ಲಿರೋದೆಲ್ಲ ಇದೆಲ್ಲ ಏನಿದು? ನೋಡಿ ಉಪ್ಪಾಗಿದೆ ಅಲ್ವಾ? ನೋಡಿ ಉಪ್ಪಾಗಿದೆ ಅಲ್ವಾ? ನೋಡಿ ಇದು ದಾರಕ್ಕೂ ಸಹ ಉಪ್ಪು ಬಂದು ಸೇರ್ಕೊಂಡಿದೆ ಅಲ್ವಾ? ಯಾವುದಕ್ಕೆ ಇದು ಉದಾಹರಣೆ ಅಂತ ಹೇಳಿದ್ರಿ ನೀವು? ಆವೀಕರಣಕ್ಕೆ ಉದಾಹರಣೆ, ಹೌದಲ್ಲ? ನೋಡಿ ಉಪ್ಪು ನೀವು ಮುಟ್ಟು ನೋಡಿ ಹುಡುಗರು. ಗ್ಲಾಸನ್ನು ಅಲ್ಲಿರೋ ಉಪ್ಪು ತೆಗೆದು ನೋಡಿ, ಹೌದಾ? ಬಂದಿದೆಯಾ? ಆವೀಕರಣದ ಮುಖಾಂತರ ನಾವೇನನ್ನ ನೀರಿನಲ್ಲಿರ್ತಕ್ಕಂಥ ಉಪ್ಪನ್ನು ಪಡಿಬಹುದು, ಹೌದಲ್ವೇನ್ರಪ್ಪ? ಆವೀಕರಣ ವಿಧಾನದಿಂದ ನೀರಿನಲ್ಲಿ ಕರಗಿರ್ತಕ್ಕಂಥ ಉಪ್ಪನ್ನು ಪಡಿಬಹುದು. ಇದೇ ವಿಧಾನದಲ್ಲಿ ಎಲ್ಲಿ ನಾವು ನೋಡಿದ್ವಿ? ಪ್ರವಾಸ ಹೋಗಿದ್ದಾಗ ಗೋಕರ್ಣದಲ್ಲಿ. ನಾನು ನಿಮ್ಗೆ ಅಲ್ಲಿ ತೋರಿಸ್ದೆ ತಾನೆ? ಏನು ಮಾಡಿದ್ರಲ್ಲಿ? ಗದ್ದೆ ಮಾಡಿದ್ರು. ಗದ್ದೆನಲ್ಲಿ ಏನು ಬಿಡ್ತಿದ್ರು? ನೀರನ್ನು ಬಿಟ್ಟಾಗ ಅದೇನಾಗುತ್ತೆ? ಆವಿ ಆಗುತ್ತೆ, ಉಪ್ಪೆಲ್ಲ ಇದೇ ಥರ ಅಲ್ಲಿ ತಳದಲ್ಲಿ ಉಪ್ಪು ಉಳಿಯುತ್ತೆ, ಹೌದಾ? ಇವಾಗ ನಮಗೆ ಕಾಣಿಸ್ತಾ ಐತೆ ತಾನೆ ಉಪ್ಪು ಉಳಿತದೆ ಅಂತ ಗೊತ್ತಾಯ್ತಾನೆ? ಉಪ್ಪು ನೀರನ್ನು ಉಪಯೋಗಿಸ್ಕೊಂಡು ಉಪ್ಪನ್ನು ತಯಾರು ಮಾಡೋ ಪ್ರಕ್ರಿಯೆ, ಅದು ಸಹ ಯಾವ ಒಂದು ಉದಾಹರಣೆ? ಆವೀಕರಣಕ್ಕೆ ಉದಾಹರಣೆ, ಹೌದಾ? ಅದು ರಿಯಲ್ಲು, ಇದು ಎಕ್ಸ್ಪೆರಿಮೆಂಟ್. ಒಂದು ಪ್ರಯೋಗ ಮಾಡಿದ್ವಿ, ನಿಜವಾ ಅಂತ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ನಾವೊಂದು ವಾರ ಇರಲಿಲ್ಲ. ಎಲ್ಲಿ? ಒಂದು ಗೋಕರ್ಣಕ್ಕೆ ಹೋದಾಗ ನಾವೆಲ್ಲ ಒಂದು ವಾರ ಇದ್ವಿ ಅಲ್ಲಿ. ಒಂದು 5 ನಿಮಿಷ ಹೋಗಿ ಒಂದು 10 ನಿಮಿಷ ಹಂಗೆಲ್ಲ ಅಡ್ಡಾಡ್ಕೊಂಡು ನೋಡಿ ಬಂದ್ವಿ. ಬಟ್ ನಮಗೆ ನಿಜವಾಗೂ ಹಿಂಗಾಗುತ್ತಾ ಅಂತ ಒಂದು ಪ್ರಯೋಗದ ಮುಖಾಂತರ, ಮತ್ತು ನಮ್ಮ ಪಾಠನೂ ಇತ್ತು, ಹೌದಾ? ಯಾವ ಪಾಠದ ಹೆಸರೇನು ಹೇಳಿ? ವಸ್ತುಗಳನ್ನು ಬೇರ್ಪಡಿಸುವಿಕೆ ಅಲ್ವಾ? ಅದರಲ್ಲಿ ಆವೀಕರಣನೂ ಒಂದು, ಆಯಿತಾ? ಆವೀಕರಣ ವಿಧಾನದಿಂದ ನೀರಿನಲ್ಲಿ ಕರಗಿರ್ತಕ್ಕಂತಹ ಸಕ್ಕರೆ ಆಗಲಿ ಉಪ್ಪನ್ನಾಗಲಿ ನಾವು ಬೇರ್ಪಡಿಸ್ಬಹುದು ಅಂತ ಹೇಳಿದ್ವಿ. ಉದಾಹರಣೆಯಾಗಿ ನಾವು ಯಾವುದನ್ನು ತಗೊಂಡಿದ್ವಿ? ಉಪ್ಪನ್ನು ತೆಗೆದುಕೊಂಡಿದ್ವಿ. ಉಪ್ಪು ಈಗ ಆವಿಯಾಗಿ ನಮಗೆ ಕಣ್ಣೆದುರಿಗೆ ಉಳಿದಿದೆ, ಹೌದು ತಾನೇ? ಸೊ ಇದು ನಿಮ್ಮ ಗಮನಕ್ಕೆ ಬಂತಲ್ಲ? ಅರ್ಥ ಆಗಿದೆಯಾ ಇದು ನಿಮಗೆ? ಓಕೆ.